ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸಂಚಿಕೆ ಶುರುವಾದಾಗ ಗೌರಿ, ಭುವಿ ಮತ್ತು ಅಪ್ಪ ಅಮ್ಮ ಎಲ್ಲ ಊಟ ಕೂತಿರ್ತಾರೆ. ಆವಾಗ ಅಮ್ಮ ಇದ್ದವರು, ಗೌರಿ ನಿನ್ನ ಹತ್ರ ಒಂದು ಮಾತು ಕೇಳಬೇಕು, ಒಂದು ಸ್ವಲ್ಪ ಮಾತಾಡೋದಿತ್ತು ಅಂತಂದಾಗ, ಏನು ಹೇಳಮ್ಮ ಅಂತಂದಾಗ ಅಪ್ಪ ಇದ್ದವರು, ಏನಿಲ್ಲ ಕಣೆ, ಬಿಜ್ಲಿ ತುಂಬ ದಿನ ಆಯಿತು ಮನೆಗೆ ಬಂದು, ಅಲ್ಲದೆ ಅವಳು ಡೆವಿಲ್ನ ಮದುವೆ ಆಗೋಕ್ಕೆ ಒಪ್ತಾ ಇಲ್ಲ. ನೀನು ನಿಮ್ಮ ಮನೆ ಯಜಮಾನಿ ಅಲ್ವಾ, ನಾವು ಹೇಳೋದಕ್ಕೂ ನೀನು ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀನು ಏನಾದರೂ ಮಾಡಿ ಬಿಜ್ಲಿನ ಡೆವಿಲ್ ಮದುವೆ ಆಗೋ ಥರ ಒಪ್ಪಿಸ್ಬೇಕು ಅಂತ ಅಂದಾಗ ಗೌರಿಗೆ ಹಂಗೆ ಶಾಕ್ ಆಗಿಬಿಡುತ್ತೆ. ಏನು ನಾನಾ ಅಂತಾಳೆ. ಹೌದಮ್ಮ, ಅವಳು ಹೆಂಗಿದ್ರು ನನ್ನ ಫ್ರೆಂಡ್ ಮಗಳು, ನನ್ನ ಮಗಳು ಬೇರೆ ಅಲ್ಲ, ನನ್ನ ಫ್ರೆಂಡ್ ಮಗಳು ಬೇರೆ ಅಲ್ಲ, ಅಕ್ಕ ಸ್ಥಾನದಲ್ಲಿ ನಿಂತು ಡೆವಿಲ್ನ ಮದುವೆ ಆಗುವಂತ ನೀನೇ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ನಮ್ಮ ಗೌರಿಗೆ ತುಂಬ ಬೇಜಾರಾಗುತ್ತೆ. ಅಲ್ಲದೆ ನಾನು ಹೇಳಿದ್ರೆ ಅದು ಹೆಂಗೆ ಒಪ್ತಾರೆ ಅಪ್ಪ, ಅಲ್ಲದೆ ನಾನು ಹೇಳೋದು ಸರಿ ಇರಲ್ಲ, ಡೆವಿಲ್ಲು ಹತ್ರ ಮಾತಾಡಿದ್ರೆ ಡೆವಿಲ್ ಒಪ್ತಾರೆ ಅಂತ ಅಂತೀರಾ ನೀವು, ನಾನು ಹೆಂಗೆ ಹೇಳೋಕ್ಕಾಗುತ್ತೆ, ಇದು ಅವ್ರ ಪರ್ಸ್ನಲ್ ವಿಷಯ ಅಲ್ವಾ ಅಂತ ಗೌರಿ ಹೇಳ್ತಾಳೆ. ಅದಕ್ಕೆ ಅಮ್ಮ ಇದ್ದವರು, ಎಷ್ಟೇ ಆದ್ರೂ ನಮ್ಮ ಹತ್ರ ಮುಚ್ಚಿಟ್ಟಿದ್ಲು ಶಂಕರ ನನ್ನ ಗಂಡ ಅನ್ನೋದನ್ನು. ಯಾವ ಹೆಣ್ತಾನೆ ತನ್ನ ಗಂಡನ ಬೇರೆ ಹುಡುಗಿ ಜೊತೆ ಮದುವೆ ಆಗುವಂತ ಒಪ್ಪಿಸ್ತಾರೆ ಹೇಳ್ರಿ, ಅವಳಿಗೆ ಬೇಜಾರಾಗ್ತಿದೆ ಮನಸ್ಸಲ್ಲಿ ಅಂತಂದಿದ್ದಕ್ಕೆ ತಂದೆ ಇದ್ದವರು, ಇರಲಿ ನಮ್ಮ ಹತ್ರನೇ ಮುಚ್ಚಿಡ್ತಾಳ ಶಂಕರ ನನ್ನ ಗಂಡ ಅನ್ನೋ ವಿಷಯನ, ಬರ್ತಾಳೆ ದಾರಿಗೆ ಅಂತಂದ್ಬಿಟ್ಟು ಇನ್ನೂ ಉರಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭುವಿ ಇದ್ದಳು, ಹೌದು ಅಮ್ಮ, ಡೆವಿಲ್ ಅಂಕಲ್ಲು ತುಂಬ ಒಳ್ಳೆಯವರು, ಬಿಜ್ಲಿ ಜೊತೆ ಮದುವೆ ಆಗುವಂತ ಹೇಳ್ಬಿಡು ಅಮ್ಮ, ಅವರಿಬ್ಬರು ಮದುವೆ ಆದರೆ ಡೆವಿಲ್ ಅಂಕಲ್ಗೂ ಒಬ್ಬ ಫ್ರೆಂಡ್ ಸಿಕ್ತಂಗೆ ಆಗುತ್ತೆ, ಅವಾಗ ಅವರು ತುಂಬ ಖುಷಿಯಾಗಿರ್ತಾರೆ ಅಂತಂದಾಗ, ಹಂಗಲ್ಲಪ್ಪ, ನಾನು ಹೇಳಿದ್ರೆ ಸರಿಯಾಗಲ್ಲ, ನಾನು ಹೇಳಿದ್ರೆ ಅವರು ಒಪ್ಪಲ್ಲ, ಚೆನ್ನಾಗಿರಲ್ಲ ನಾನು ಹೇಳಿದ್ರೆ ಅಂತಂದಿದ್ದಕ್ಕೆ, ಇಲ್ಲಮ್ಮ ನೀನು ಒಪ್ಪಿಸ್ಲೇಬೇಕು, ನೀನು ಒಪ್ಪಿಸ್ತೀಯ, ನೀನು ಹೇಳಿದ್ರೆ ಶಂಕರ ಖಂಡಿತ ಒಪ್ತಾನೆ ಅಂತ ಕೂಡ ಅಪ್ಪ ಅಮ್ಮ ಇಬ್ಬರು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭುವಿ ಇದ್ದಳು, ಅಮ್ಮ ನೀನು ಒಪ್ಸಿಲ್ಲ ಅಂದರೆ ಬೇಡ ಬಿಡು, ಡೆವಿಲ್ ಅಂಕಲ್ಗೆ ನಾನೇ ಹೇಳ್ತೀನಿ, ಅಂಕಲ್ ಬಿಜ್ಲಿ ಆಂಟಿನ ಮದುವೆ ಆಗಿ ನೀವು ಅವರು ತುಂಬ ಒಳ್ಳೆಯವರು ಅಂತ ನಾನೇ ಹೇಳ್ತೀನಿ ಅಂತ ಅಂತಾಳೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ, ಮಕ್ಕಳು ಥರ ಇರಬೇಕು, ಇನ್ನೊಂದ್ಸಲಿ ಈ ಥರ ಎಲ್ಲ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಅಂತ ಮಗುಗೆ ಗೌರಿ ಜೋರು ಮಾಡ್ತಾಳೆ. ಅದಾದಮೇಲೆ ಅವಳು ಹೇಳಿದ್ರೆ ತಪ್ಪೇನಿದೆ ಮಗಳೇ, ನೀನು ಒಪ್ಪಿಸ್ಲೇಬೇಕು, ನಿನ್ನ ಕೈಲಿ ಅಷ್ಟೇ ಇದೆಲ್ಲ ಸಾಧ್ಯ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಇಬ್ಬರೂ ಹಾಗೆ ಗೌರಿನ ರೇಗಿಸ್ತಾ ಇರ್ತಾರೆ. ಗೌರಿ ಹಂಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಇನ್ನೊಂದು ಕಡೆ ಪಾರ್ವತಿ ತನ್ನ ಮಗನ ಫೋಟೋನ ಧೂಳನ್ನ ಒಳಿಸ್ತಾ ನಿಂತಿರ್ತಾಳೆ. ಅಲ್ಲಿಗೆ ಸುನಂದ ಬರ್ತಾಳೆ. ಅತ್ತೆಯವರೇ, ನೀವ್ಯಾಕೆ ಈ ಕೆಲಸ ಮಾಡ್ತಿದ್ರೆ, ಹೇಳಿದರೆ ನಾನೇ ಒರೆಸ್ತಿದ್ನಲ್ವಾ ಅಂತಂದಿದ್ದಕ್ಕೆ, ಏನು ಮಾಡಲಿ ಸುನಂದ, ನಾನು ಅವನನ್ನಂತೂ ಎದುರಿಗೆ ಅವ್ನ ಕಣ್ಣೀರು ಒರ್ಸೋಕ್ಕಾಗಲ್ಲ, ಅವನನ್ನು ನನ್ನ ಮಡಲಿಗೆ ಮಲ್ಸೋಕ್ಕಾಗಲ್ಲ, ಅವನಿಗೆ ಒಂದು ತುತ್ತು ಊಟ ಕೂಡ ಕೊಡೋಕ್ಕಾಗ್ತಿಲ್ಲ, ಅಟ್ಲೀಸ್ಟ್ ಈ ಥರ ಫೋಟೋನಾದರೂ ಒರೆಸಿ ಸಂತೋಷ ಪಡ್ತಾ ಇದ್ದೀನಿ ಅಂತ ಅಂತಾಳೆ. ಯಾಕೆ ಅತ್ತವ್ರು ಏನಾಯಿತು ಅಂತ ಕೇಳಿದ್ದಕ್ಕೆ, ಏನಿಲ್ಲ, ಅವನು ನಾನೇ ನನ್ನ ಮಗ, ನಾನೊಂದು ತುತ್ತು ಕೈ ತುತ್ತು ಕೊಡೋಣ, ಅವ್ನ ಕಷ್ಟ ಸುಖ ವಿಚಾರಿಸೋಣ ಅಂತಂದರೆ ನಮ್ಮ ಅಕ್ಕ ಈಗಾಗಲೇ ನಾನು ಹಾಕೊಂಡು ಕೆಳಗೆ ತುಳಿತಾ ಇದ್ದಾಳೆ, ಹಾಗೆ ಬಂದುಬಿಡ್ತಾಳೆ ಮಧ್ಯದಲ್ಲಿ, ಅವನನ್ನು ನಾನು ಎತ್ತಿರೋದು, ಅವ್ನು ನನ್ನ ಮಗ, ಅವ್ನು ನನ್ನ ಭೈರವ ಅಂತ ಹೇಳ್ಬಿಟ್ಟು ನನ್ನ ಎತ್ತ ಮಗನ್ನ ನಾನು ಮುದ್ದಾಡೋಕ್ಕಾಗ್ತಾಯಿಲ್ಲ, ನಾನು ಊಟ ತಿನ್ಸೋಕ್ಕಾಗ್ತಾಯಿಲ್ಲ, ಅವನನ್ನು ನಾನೇನು ವಿಚಾರಿಸ್ಕೊಳಕ್ಕಾಗ್ತಿಲ್ಲ ಅಂತ ಸಖತ್ತು ಬೇಜಾರಾಗ್ತಾ ಇದೆ, ಇನ್ನು ಎಷ್ಟು ಅಂತ ಕಷ್ಟ ಅನುಭವಿಸ್ಲಿ, ನನಗಂತೂ ಸಾಕಾಗಿ ಹೋಗಿದೆ ಅಂತ ಪಾರ್ವತಿ ಅಳ್ತಾ ಇರ್ತಾಳೆ. ಮೊದಲು ಗಂಗಂಗೆ ಎಲ್ಲ ಗೊತ್ತು ಇವಾಗ, ಆದರೂ ಅವಳು ಯಾವುದಕ್ಕೂ ಮುಂದೆ ಬಂದು ಏನು ಹೇಳಲ್ಲ. ಅದೇ ಗೌರಿ ಆಗಿದ್ದರೆ ಬಿಡ್ತಾ ಇಲ್ಲ, ಎಲ್ಲದಕ್ಕೂ ಮುಂದೆ ಬಂದು ನನಗೆ ನ್ಯಾಯ ಕೊಡಿಸ್ತಾ ಇದ್ಲು. ಅವಳು ಮೊದಲು ಮನೆಗಿದ್ದಾಗ ಅವಳು ಬೆಲೆ ನಮಗೆ ಗೊತ್ತಿರಲಿಲ್ಲ, ಆದರೆ ಈಗ ಅವಳು ಹೊರಗೆ ಹೋಗಿದ್ದಾಳೆ, ಈಗಲೇ ನಮಗೆ ಅವಳು ಬೆಲೆ ಗೊತ್ತಾಗ್ತಾ ಇರೋದು. ಅವಳಾಗಿದ್ದರೆ ಸುಮ್ಮನೆ ಬಿಡ್ತಾ ಇದ್ಲ, ಆದರೆ ಅವಳ ಮನಸ್ಸಲ್ಲಿ ನಾವಿವಾಗ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಪಾರ್ವತಿ ಅಳ್ತಾ ಇರ್ತಾಳೆ. ಸುನಂದ ಇದ್ದೋಳು, ಅಥವಾ ನೀವೇ ಈಟೊಂದು ನೊಂದ್ಕೊಂಡ್ರೆ ಹೆಂಗೆ, ಕರೆ ಹೇಳ್ಬೇಕಂತಂದರೆ ಗೌರಿ ಅಮ್ಮನ ಮನಸ್ಸಲ್ಲಿ ಇನ್ನೂ ನಾವೆಲ್ಲ ಇದ್ದೀವಿ ಅನ್ನೋದು ನನಗನ್ನಿಸ್ತಾ ಇದೆ ಅಂತ ಸುನಂದ ಅಂದಿದ್ದಕ್ಕೆ ಪಾರ್ವತಿ ಇದ್ದೋಳು, ಅದು ಹೆಂಗೆ ಹೇಳ್ತೀಯಾ, ಅವಳಿಗೆ ನಿಜವಾಗ್ಲೂ ಅವಳ ಮನಸ್ಸಲ್ಲಿ ನಾವೆಲ್ಲ ಇರೋದಾಗಿದ್ದರೆ ನಮ್ಮನೆಗೆ ಬಂದು ನಮ್ಮ ಜೊತೆಗೆ ಇರ್ತಿದ್ಲು ತಾನೇ, ಅಥವಾ ಕೆಲವೊಂದು ಪರಿಸ್ಥಿತಿ ಕೆಲವೊಂದು ಸಮಯ ಆ ಥರ ಮಾಡಿಸುತ್ತೆ, ಅಥವಾ ಪಾಪ ನಮ್ಮ ಗೌರಿ ಬಸ್ರೆಂಗ್ಸು ಅಷ್ಟು ಏನೇನು ಕನಸಿಟ್ಕೊಂಡಿದ್ಲೋ ಏನೋ, ಪಾಪ ನನ್ನ ಗಂಡನ ಜೊತೆ ದಿನ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡಿದ್ಲೋ ಏನೋ, ಆ ಟೈಮಲ್ಲಿ ನಮ್ಮ ಶಂಕರ ಜೈಲ್ಪಾಲಾದ ಆ ಒಂದು ಸಿಟ್ಟು, ಆ ಒಂದು ಬೇಜಾರು ಇನ್ನೂ ನಮ್ಮ ಗೌರಿ ಮನಸ್ಸಲ್ಲಿ ಐತೆ ಅಥವಾ, ಹಂಗಾದ್ರೆ ಇದೆಲ್ಲ ಚೇಂಜ್ ಆಗಲ್ವಾ, ಬದಲಾಗಲ್ವಾ ಅಂತ ಸುನಂದ ಅಂತ ಪಾರ್ವತಿ ಕೇಳಿದ್ದಕ್ಕೆ, ಇಲ್ಲ ಅಥವಾ ಅವಳಿಗೆ ಆ ಬೇಜಾರು ಒಂದಾಗಕ್ಕೆ ಬಿಡ್ತಾ ಇಲ್ಲ, ಆದರೆ ಈ ಎಲ್ಲ ಗಾಯಕ್ಕೆ ಮುಲಾಮೆ ನಮ್ಮ ಶಂಕರ, ಕಾಯಬೇಕು ಅಥವಾ ಸ್ವಲ್ಪ ಸಮಯ ಕಾದರೆ ಇವರಿಬ್ಬರು ಖಂಡಿತ ಒಂದಾಗ್ತಾರೆ, ಈ ಸಂಸಾರ ಅನ್ನೋ ನಮ್ಮ ಈ ಸಾಗರದಲ್ಲಿ ಗೌರಿ ಅನ್ನೋ ನದಿ ಸೇರ್ಕೊಳುತ್ತೆ ಅತ್ತಯ್ಯ, ನನಗೆ ನಂಬಿಕೆ ಇದೆ ಅಂತ ಸುನಂದ ಅಂದಾಗ ಪಾರ್ವತಿ, ನಿನ್ನ ಬಾಯ್ದರದಿಂದ ಹಂಗಾದರೆ ಸಾಕು ಕಣವ ಸುನಂದ ಅಂತ ಹಾಗೆ ಅಳ್ತಾ ಇರ್ತಾಳೆ.
ಈ ಕಡೆ ಗಂಗಾ ಮಾತಾಡ್ತಾ ಇರ್ತಾಳೆ, ಅತ್ಯವ ಆ ಗೌರಿನ ಮನೆ ಕರೆಸಿ ಅವಳಿಗೆ ಸರಿಯಾಗಿ ಮರ್ಯಾದೆ ಹೋಗೋ ಥರ ಅವಮಾನ ಮಾಡೋಣ ಅಂತಂದ್ರೆ ಹೆಂಗೆ ಮಾಡೋದು ಅಂತಂದಿದ್ದಕ್ಕೆ, ಅವಳು ಅಷ್ಟು ಈಸಿಯಾಗಿ ಬರಲ್ಲ ಅಲ್ವೇನತ್ತವ ಅಂತಂದಿದ್ದಕ್ಕೆ, ಏನಾದರೂ ಚೆನ್ನಾಗಿ ಪ್ಲ್ಯಾನ್ ಮಾಡಲೇಬೇಕು ಕಣವ ನಾವು. ಅದೇ ಹಾಸನದಲ್ಲೇ ಇದ್ಕೊಂಡು ಯಾವತ್ತೂ ಮನೆಗೆ ಬರಲಿದ್ದವಳು ಅವ್ರ ಮಾವನ ತಿಥಿ ಕರೆಯಕ್ಕೆ ಬಂದಳು. ಈಗ ಅವಳಿಗೆ ಬೇರೆ ಏನಾದರೂ ಮಾಡೋಣ ಅಂತಂದರೆ ಅವಳು ಈ ಥರದಕ್ಕೆಲ್ಲ ಬಗ್ಗಲ್ಲ. ಏನಾದರೂ ಮನೆಗೆ ದೃಷ್ಟಿಯಾಗದೆ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಒಂದು ಪೂಜೆ ಇಟ್ಕೊಂಡ್ರೆ ಅವಳು ಖಂಡಿತ ಬರ್ತಾಳೆ. ಆವಾಗ ಅವಳಿಗೆ ಚೆನ್ನಾಗಿ ಅವಮಾನ ಮಾಡಿ ಕಳಿಸ್ಬೋದು ಅಂತ ಇಲ್ಲಿ ಅವ್ರ ಅತ್ತೆ ಮತ್ತು ಗಂಗಾ ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇವ್ರು 3 ಜನದ್ದು ಗೋಳು ಈ ಪಿಂಕಿ ಚಿರುಮುರಿಗೆ ಫಿಕ್ಸು ಅಂತ. ಚುರುಮುರಿ ಅಂತಿದ್ದಕ್ಕೆ ಅದೆಂಗ್ಲ ನಿನ್ನವಳಾಗ್ಬಿಡ್ತಾಳೆ, ಇವಳಿಗೋಸ್ಕರ ನಾನು ಬಡಿಸ್ಕೊಂಡವನಿ ಅಂತ ಅಂದಿದ್ದಕ್ಕೆ, ಇಲ್ಲ ಕಣ್ಲಾ ನಿನ್ನ ಬರೀ ಅವಳಿಗೋಸ್ಕರ ಬರೀ ಒಡ್ಸ್ಕೊಂಡು ಬೈಸ್ಕೊಂಡು ಮಾಡಿಲ್ಲ, ನಾನು ಗನ್ ಪಾಯಿಂಟ್ನ ಎದೆ ಮೇಲೆ ಇಕ್ಕಿಸ್ಕೊಂಡಿವ್ನಿ, ಅಂಕಲ್ ಹತ್ರ ಚೆನ್ನಾಗಿ ಒದೆ ತಿಂದವ್ನಿ, ಫಿಕ್ಸು ಈ ಪಂಕು ಯಾವತ್ತಿದ್ರು ನನ್ನ ಹುಡುಗಿ ಅಂತ ಇವರಿಬ್ರು ಕಿತ್ತಾಡ್ತಾ ಇರ್ತಾರೆ ಪಂಕುಗೋಸ್ಕರ. ಇನ್ನೊಂದು ಕಡೆ ಶಂಕರ ಭುವಿ ಜೊತೆ ಆಟಾಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ಎಲ್ಲರೂ ಸೇರಿಕೊಂಡು ನೀನಲ್ಲಿ ಹೋಗಿ ಅಲ್ಲಿ ಭುವಿ ಜೊತೆ ಆಟಾಡ್ತಾ ಇದ್ದಾನೆ, ಒಳ್ಳೆ ಮೂಡಲ್ಲಿದ್ದಾನೆ ಶಂಕರ, ಈಗ ಹೋಗಿ ಒಪ್ಸೋಗು ಅಂತ ಮನೆಯವರೆಲ್ಲ ಕಳಿಸಿದ್ದಕ್ಕೆ ಗೌರಿ ಬರ್ತಾಳೆ. ಅವಾಗ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತಂದಾಗ ಭುವಿ ಇದ್ದಳು, ಪರ್ಸ್ನಲ್ಲ ಗೌರಿ, ಹಾಗಾದರೆ ದೊಡ್ಡವ್ರ ಮಧ್ಯೆ ಚಿಕ್ಕವ್ರು ಇರಬಾರ್ದು, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಅವಾಗ ಅದು ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು, ಅದು ಮನೆಯವರೆಲ್ಲ ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ ನನಗೆ ಕಳಿಸಿದ್ಲು ಅಂತ ಗೌರಿ ಹೇಳಿದಾಗ, ಏನು ಹೇಳಿ ಮೇಡಮರೇ ಅಂತ ನಮ್ಮ ಶಂಕರ ಅಂತಾನೆ. ಅದಕ್ಕೆ ಗೌರಿ ಇದ್ದಳು, ಅದು ಅಂತಂದಾಗ ಶಂಕರಂಗೆ ಗೊತ್ತಾಗಿ, ಓ ಅಂದರೆ ಮದುವೆ ಆಗು ಅಂತ ಹೇಳಕ್ಕೆ ಬಂದ್ರಾ ಅಂತಂದಾಗ ಶಾಕ್ ಆಗಿಬಿಡುತ್ತೆ ಗೌರಿಗೆ. ಅಲ್ಲದೆ ಗೌರಿ ಇದ್ದಳು, ನಿಮಗೆ ಏನಿಷ್ಟ ಅಂತ ಕೇಳ್ತಾಳೆ. ನನಗೆ ಗೌರಿ ಇಷ್ಟ ಅಂತ ಶಂಕರ ಅಂತಾನೆ. ಅದೇ ತಕ್ಷಣ ಮನೆಯವರೆಲ್ಲ ಬಾಯಿ ಮೇಲೆ ಬೆರಳು ಇಟ್ಕೊಂಡ್ಬಿಡ್ತಾರೆ. ಆವಾಗ ಭುವಿ ಇದ್ದಳು, ಅಯ್ಯೋ ಏನು ಹೇಳ್ತಾನೆ ಇಲ್ವಲ್ಲ, ನಾನೊಂದು ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಲೆ ಸ್ಟೆಪ್ಸ್ ಹತ್ಕೊಂಡೋಗಿ ರೂಮಿಗೆ ಬಿಜ್ಲಿ ಕರ್ಕೊಂಡ್ಬಂದು, ಅಂಕಲ್ ಗೌರಿಯಮ್ಮ ಏನು ಹೇಳಬೇಕು ಅಂತ ಹೇಳ್ತಿದ್ದಾರೆ ಅಂತ ನಾನೇ ಹೇಳ್ಬಿಡ್ತೀನಿ, ನೀವು ಬಿಜ್ಲಿನ ಮದುವೆ ಆಗಬೇಕು ಅಂತ ಬಿಜ್ಲಿನ ಕರ್ಕೊಂಡೇ ಬಂದುಬಿಟ್ಟಿರುತ್ತೆ ಮಗು. ಹಾಗೆ ಶಂಕರ ಗೌರಿ ಮುಖನ ನೋಡ್ತಾರೆ. ಅಲ್ಲದೆ ನಿನ್ಗೇನು ಇಷ್ಟ ಅಂತ ಕೇಳಿದಾಗ ನಮ್ಮ ಶಂಕರ ಇದ್ದವರು ಗೌರಿ ಇಷ್ಟ ಅಂತ ಹೇಳ್ತಾರೆ. ಅದು ಹಾಸನದವ್ರಾಗಿರೋದಕ್ಕೆ ನಾವೇನು ಬೇರೆದನ್ನ ಇಷ್ಟಪಡಂಗಿಲ್ವಾ, ಗೌರಿ ಅಂದರೆ ಗೌರಿಬಿದನೂರು, ಅಲ್ಲಿ ಜನ, ಅಲ್ಲಿ ಊಟ, ಅದೆಲ್ಲ ನನಗೆ ತುಂಬ ಇಷ್ಟ ಅಂತ ಶಂಕರ ಹೇಳ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ನೋಡಿ, ಬಿಜ್ಲಿನ ಮದುವೆ ಆಗಬೇಕು ಅನ್ನೋ ವಿಷಯನ ಶಂಕರನ ಹತ್ರ ಹೇಳಿ ಆಯಿತು. ನೋಡೋಣ ಶಂಕರ ಇನ್ನೇನೇನು ಮುಂದಿನ ಸ್ಟೆಪ್ ತಗೋತಾನೆ ಅಂತ. ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಎಲ್ರಿಗೂ.